ಹಾಯ್, ಗುಡ್ ಆಫ್ಟರ್ನೂನ್ ಎವ್ರಿವನ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಎ ಲೇತ್ನಲ್ಲಿರ್ತಕ್ಕಂಥ ರಚನಾತ್ಮಕ ಲಕ್ಷಣಗಳ ಬಗ್ಗೆ ಈ ಒಂದು ಚಾಪ್ಟರ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು ನಿನ್ನೆ ದಿವಸ ನೋಡಿದ್ದೀವಿ ಸ್ಪೆಸಿಫಿಕೇಷನ್ ಆಫ್ ಎ ಲೇತ್. ನೀವು ನೋಟ್ ಮಾಡಿಕೊಂಡು ರಿಪೀಟ್ ಮತ್ತೆ ಅದನ್ನು ನೋಡ್ತಾ ಇರಿ. ಆಮೇಲೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ರಚನಾತ್ಮಕವಾಗಿರ್ತಕ್ಕಂಥ ಲಕ್ಷಣ, ಅದು ಲೇತ್ ಬಗ್ಗೆ ಇರ್ತಕ್ಕಂಥದ್ದು. ಅದರಲ್ಲಿ ನಾವು ಈ ಒಂದು ಚಾಪ್ಟರ್ನಲ್ಲಿ ಲೇತ್ ಅಂದರೆ ಏನು, ಲೇತನ್ನು ಯಾವ ಕಾರಣಕ್ಕಾಗಿ ನಾವು ಉಪಯೋಗ ಮಾಡಬೇಕು, ಲೇತ್ನ ಪಾರ್ಟ್ಸ್ ಭಾಗಗಳನ್ನು ನೋಡ್ತಾ ಹೋಗೋಣ. ಓಕೆ, ಲೆಟ್ಸ್ ಕಮ್. ಸೆಂಟರ್ ಲೇತ್ ಈಸ್ ಎ ಮಷೀನ್ ವಿಚ್ ಈಸ್ ಯೂಸ್ಡ್ ಟು ಬ್ರಿಂಗ್ ದ ರಾ ಮಟೀರಿಯಲ್ ಟು ದ ರಿಕ್ವೈರ್ಡ್ ಶೇಪ್ ಆ್ಯಂಡ್ ಸೈಜ್ ಬೈ ಮೆಟಲ್ ರಿಮೂವಲ್. ಇಲ್ಲಿ ಹೇಳ್ತಾ ಇದೆ ಲೇತ್ ಅಂದರೆ ಏನು, ಸೆಂಟರ್ ಲೇತ್ ಅಂತಂದರೆ ಏನು. ಇಲ್ಲಿ ಕೆಲವೊಂದಿಷ್ಟು ನಾನಾರ್ಥಗಳನ್ನು ಕೊಟ್ಟಿದ್ದಾನೆ ಅವನು. ಆ ನಾನಾರ್ಥಗಳನ್ನು ಎಲ್ಲವನ್ನು ನೋಡ್ತಾ ಹೋಗೋಣ ನಾವು. ಸೆಂಟರ್ ಲೇತ್ ಅಂತಂದರೆ ಒಂದು ಮಷಿನ್, ಓಕೆ, ಯಂತ್ರ. ಇದರಲ್ಲಿ ಏನು ಮಾಡ್ಬೋದು ಅಥವಾ ಇದರ ಉಪಯೋಗ ಏನು? ಇದರ ಉಪಯೋಗ ಒಂದು ರಾ ಮಟೀರಿಯಲನ್ನು ನಾವು ಎಕ್ಸಾಕ್ಟಾಗಿರ್ತಕ್ಕಂಥ ಸೈಜ್ ಮತ್ತು ಶೇಪ್ಗೆ ತಂದುಕೊಳ್ತಕ್ಕಂಥದ್ದಕ್ಕೆ ಏನಂತೀವಿ ಇಲ್ಲಿ ಲೇತ್ ಅಂತ ಕರಿತೀವಿ. ಹೌದಾ? ಯಾಕಂದರೆ ನಿಮಗೆ ಗೊತ್ತು ಏನು, ನಾವು ರಾ ಮಟೀರಿಯಲ್ಗಳನ್ನು ತಗೊಂಡು ಡೈಮೆನ್ಷನಲ್ ಮತ್ತು ಶೇಪನ್ನು ನೋಡ್ಕೊಂಡು ಒಂದು ಜಾಬನ್ನು ನಾವು ಕಂಪ್ಲೀಟ್ ಮಾಡ್ತೀವಿ. ಅದು ಫಿಟ್ಟಿಂಗ್ ಜಾಬ್ ಆಗಿರ್ಬೋದು, ಬೇಸಿಕ್ ಫಿಟ್ಟಿಂಗ್ ಆಗಿರ್ಬೋದು, ವೆಲ್ಡಿಂಗ್ ಜಾಬ್ ಆಗಿರ್ಬೋದು, ಶೀಟ್ ಮೆಟಲ್ ಆಗಿರ್ಬೋದು. ಹಾಗೆ ಲೇತ್ ಅನ್ನುವಂಥ ಒಂದು ಸಂದರ್ಭದಲ್ಲಿ ನಾವು ಲೇತ್ ಮೇಲೆ ಕೆಲಸ ಮಾಡುವಾಗ ರೌಂಡ್ ಜಾಬನ್ನು ನಾವು ರಾ ಮಟೀರಿಯಲ್ ಆಗಿ ತೊಗೋತೀವಿ, ಎಕ್ಸಾಕ್ಟ್ ಸೈಜ್. ಆ್ಯಂಡ್ ಅದನ್ನು ಕಂಪ್ಲೀಟಾಗಿ ನಾವು ವರ್ಕನ್ನು ಕಂಪ್ಲೀಟಾಗಿ ಮುಕ್ತಾಯಗೊಳಿಸಿದ ನಂತರ ಬರ್ತಕ್ಕಂಥದ್ದು ಶೇಪ್ ಮತ್ತು ಸೈಜ್ ಅನುಸಾರವಾಗಿ. ಆಮೇಲೆ ದಿಸ್ ಈಸ್ ಡನ್ ಬೈ ಫೀಡಿಂಗ್ ಎ ಕಟಿಂಗ್ ಟೂಲ್ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ರೊಟೇಷನ್ ಆಫ್ ದ ವರ್ಕ್. ಲೇತ್ ಮೆಷಿನ್ ಇರ್ತಕ್ಕಂಥ ಚೆಕ್ನಲ್ಲಿ ನಾವು ಏನು ಮಾಡ್ತೀವಿ, ರೌಂಡ್ ಜಾಬನ್ನು ಹೋಲ್ಡ್ ಮಾಡ್ತೀವಿ. ಓಕೆ, ರೌಂಡ್ ಜಾಬನ್ನು ಹೋಲ್ಡ್ ಮಾಡಿದ ನಂತರ ಮಷಿನನ್ನು ಆನ್ ಮಾಡಬೇಕು. ಅದು ಫಾರ್ವರ್ಡ್ ಡೈರೆಕ್ಷನ್ನಲ್ಲಿ ರೊಟೇಷನ್ ಆಗಬೇಕು, ಕ್ಲಾಕ್ವೈಸ್ ರೊಟೇಷನ್ ಆಗಬೇಕು. ಕ್ಲಾಕ್ವೈಸ್ ರೊಟೇಷನ್ ಆಗ್ತು ಅಂತಂದರೆ ನಾವು ಅವಾಗ ಏನು ಮಾಡೋದು, ಆ ಒಂದು ವರ್ಕಿಗೆ ಅಗೇನೆಸ್ಟ್ ವಿರುದ್ಧವಾಗಿ ನಮ್ಮ ಕಟಿಂಗ್ ಟೂಲನ್ನು ಅದಕ್ಕೆ ಫೀಡನ್ನು ಕೊಡೋದು, ಟಚ್ಚನ್ನು ಕೊಡೋದು. ಟಚ್ ಕೊಟ್ಟ ನಂತರ ಅದನ್ನು ಏನು ಮಾಡೋದು, ಮೂಮೆಂಟನ್ನು ಮಾಡೋದು. ಮೂಮೆಂಟ್ ಮಾಡಿದ್ವಿ ಅಂತಂದರೆ ಅವಾಗ ಏನು ಆಗ್ತದೆ, ಅದು ರಾ ಮಟೀರಿಯಲ್ ಇರ್ತಕ್ಕಂಥ ಕಚ್ಚಾ ವಸ್ತು ಹೋಗಿಬಿಡ್ತದೆ. ಕಚ್ಚಾ ವಸ್ತು ಹೋಗಿಬಿಟ್ಟು ಅಂತ ನಮ್ಮ ಎಕ್ಸಾಕ್ಟ್ ಆಗಿರ್ತಕ್ಕಂಥ ಸೈಜ್ ನಾವೇನು ಅಂದ್ಕೊಂಡಿರ್ತೀವಲ್ಲ ಆ ಒಂದು ಸೈಜನ್ನು ನಾವು ತಂದ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನೆಕ್ಸ್ಟ್ ಏನು ಹೇಳ್ತದ ಅಂತಂದರೆ ದ ಮಷಿನ್ ಟೂಲ್ ಆನ್ ವಿಚ್ ಟರ್ನಿಂಗ್ ಈಸ್ ಕ್ಯಾರಿಡ್ ಔಟ್ ಈಸ್ ನೌನ್ ಆ್ಯಸ್ ಎ ಲೇತ್. ಇಲ್ಲೊಂದು ಅರ್ಥ ಹೇಳ್ತದ ಏನಂತ, ಯಾವುದೇ ಒಂದು ಮಷೀನನ್ನು ನೀವು ತಗೊಳ್ರಿ ಅಥವಾ ನಾವು ಎಕ್ಸಾಕ್ಟಾಗಿ ಸಪ್ರೇಟಾಗಿ ನಾವೇನು ಮಾಡ್ತೀವಿ, ಇಲ್ಲಿ ಲೇತ್ ಮಷೀನನ್ನು ತೊಗೊಂಡ್ವಿ. ಈ ಲೇತ್ ಮಷೀನ್ನಲ್ಲಿ ನಾವು ಟರ್ನಿಂಗನ್ನು ಆಪ್ರೇಷನನ್ನು ಮಾಡ್ತೀವಿ ಅಂತಂದರೆ ಅಥವಾ ಟರ್ನಿಂಗ್ ಆಪ್ರೇಷನ್ನ ಕೈಗೊಳ್ತಿದ್ದೀವಿ ಅಂತಂದರೆ ಇಲ್ಲಿ ನಾವು ಅದಕ್ಕೆ ಲೇತ್ ಅಂತ ಕರಿತೀವಿ. ಹೌದಾ? ನಾವು ಲೇತ್ನಲ್ಲಿ ಬಿಟ್ಟು ಮತ್ತು ಯಾವುದಲ್ಲಿ ನಾವು ಏನು ಮಾಡೋದಿಲ್ಲ, ಟರ್ನಿಂಗ್ ಅನ್ನೋ ಒಂದು ಆಪ್ರೇಷನನ್ನು ಮಾಡೋದಿಲ್ಲ. ಅದು ಟೈಪ್ಸ್ ಆಫ್ ಲೇತ್ ಆಗಿರ್ಬೋದು, ಸೆಂಟರ್ ಲೇತ್ ಆಗಿರ್ಬೋದು, ಕೋನ್ಪುಲಿ ಹೆಡ್ ಸ್ಟಾಕ್ ಆಗಿರ್ಬೋದು, ಆನಂತರ ಇಲ್ಲಿ ಆಲ್ಗೇಡ ಹೆಡ್ ಸ್ಟಾಕ್ ಆಗಿರ್ಬೋದು. ಯಾವುದೇ ಒಂದು ಮಷೀನನ್ನು ತೊಗೊಂಡ್ರೆ ನಾವು ಅಲ್ಲಿ ಟರ್ನಿಂಗ್ ಅನ್ನೋ ಒಂದು ಪ್ರೊಸೆಸನ್ನು ಕೈಗೊಳ್ಳಬೇಕು. ಆ ಪ್ರೊಸೆಸನ್ನು ಕೈಗೊಂಡ್ರೆ ಅದಕ್ಕೆ ನಾವು ಲೇತ್ ಅಂತ ಕರಿತೀವಿ. ನೆಕ್ಸ್ಟ್ ಏನು ಹೇಳ್ತದ ಅಂತಂದರೆ ಇಲ್ಲಿ ಲೇತ್ ಈಸ್ ಎ ಮಷೀನ್ ಟೂಲ್ ವಿಚ್ ಹೋಲ್ಡ್ಸ್ ದ ಜಾಬ್ ಇನ್ ಬಿಟ್ವೀನ್ ದ ಸೆಂಟರ್ ಆ್ಯಂಡ್ ರೊಟೇಟ್ಸ್ ದ ಜಾಬ್ ಆನ್ ಇಟ್ಸ್ ಓನ್ ಆ್ಯಕ್ಸಿಸ್. ನಾನು ನಿನ್ನೆ ದಿವಸ ನೋಡಿದ್ದೀವಿ ಲೇತ್ನ ಲೆಂತ್ ಅಥವಾ ಬೆಡ್ನ ಲೆಂತ್. ಸ್ಪೆಸಿಫಿಕೇಷನ್ ಆಫ್ ಎ ಲೇತ್ನಲ್ಲಿ ಒಂದು ಪಾಯಿಂಟನ್ನು ನೋಡಿದ್ದೀವಿ ನಾವು, ಬೆಡ್ನ ಲೆಂತ್ ಅಥವಾ ಲೆಂತ್ ಆಫ್ ದ ಬೆಡ್. ಆ ಲೇತ್ನಲ್ಲಿರ್ತಕ್ಕಂಥ ಬೆಡ್ ಲೆಂತ್ ಅನುಗುಣವಾಗಿ ನಾವು ಏನು ಮಾಡಬೇಕು, ಉಪಯೋಗನ ಮಾಡಬೇಕಂತೆ. ಆಮೇಲೆ ಚೆಕ್ ಮತ್ತು ಟೇಲ್ ಸ್ಟಾಕ್ ಅದರ ಮಧ್ಯೆ ಇರ್ತಕ್ಕಂಥ ಭಾಗವನ್ನು ನಾವು ಏನಂತ ಕರಿತೀವಿ, ಡಿಸ್ಟನ್ಸ್, ಸೆಂಟ್ರಲ್ ಡಿಸ್ಟನ್ಸ್, ಬೆಡ್ ಡಿಸ್ಟನ್ಸ್ ಅಂತ ಕರಿತೀವಿ. ಅಲ್ಲಿ ಒಂದು ಜಾಬನ್ನು ಹೋಲ್ಡ್ ಮಾಡ್ತೀವಿ. ಆ ಜಾಬನ್ನು ಹೋಲ್ಡ್ ಮಾಡಿದ ನಂತರ ಜಾಬನ್ನು ಹೋಲ್ಡ್ ಮಾಡಬೇಕಾದ್ರೆ ನಾವು ಏನು ಮಾಡಬೇಕು, ಇಲ್ಲಿ ಎಕ್ಸಿಸ್ದೊಳಗಡೆ ಸೆಂಟ್ರ್ ಪಾಯಿಂಟ್ ಅನುಗುಣವಾಗಿ ನಾವು ಏನು ಮಾಡಬೇಕು, ಹೋಲ್ಡನ್ನು ಮಾಡಬೇಕು ಚೆಕ್ನಲ್ಲಿ ರೌಂಡ್ ಜಾಬನ್ನು.
ಆ ರೌಂಡ್ ಜಾಬನ್ನು ಚೆಕ್ನಲ್ಲಿ ಹೋಲ್ಡ್ ಮಾಡಬೇಕಾಗಿತ್ತಂದರೆ ಇಲ್ಲಿ 3-4 ಜಾಗಳು ಬರ್ತಾವೆ. ಆ 4 ಜಾಗಳನ್ನು ನಾವು ಸಪ್ರೇಟಾಗಿ ಇಂಡಿವಿಜುವಲ್ ಆಗಿ ಜಾಗಳನ್ನು ಮೂಮೆಂಟ್ ಮಾಡಬೇಕು ಅಂತಂದರೆ ಅಲ್ಲಿ ಜಾ ಸ್ಲಾಟ್ ಅಂತ ಬರ್ತಾವೆ. ಆ ಜಾ ಸ್ಲಾಟ್ದೊಳಗಡೆ ರೌಂಡ್ ಜಾಬನ್ನು ಹೋಲ್ಡ್ ಮಾಡಬೇಕಾದ್ರೆ ಮಾತ್ರ. ಫಿಗರ್ ನಂಬರ್ 1ನಲ್ಲಿ ಒಂದು ಸಾರಿ ನೋಡ್ಕೊಂಡು ಬಿಡ್ರಿ ನೀವು. ಏನು ಇಲ್ಲಿ ಚೆಕ್ ಅಂತ ಇದೆ, ಹೌದಾ? ಈ ಚೆಕ್ನಲ್ಲಿ ನಾವು ರೌಂಡ್ ಜಾಬನ್ನು ಹೋಲ್ಡ್ ಮಾಡಬೇಕಂತಂದರೆ ಅಲ್ಲಿ ಸ್ಲಾಟ್ ಅಂತ ಇದೆ. ಆ ಸ್ಲಾಟ್ನಲ್ಲಿ ನಾವು ಚೆಕ್ ಕೀಯನ್ನು ಹಾಕಿ ರೊಟೇಟನ್ನು ಮಾಡ್ತೀವಿ. ಇಲ್ಲಿ ಇಂಡಿವಿಜುವಲ್ ಆಗಿ ಒಂದೇ ಒಂದು ಸ್ಲಾಟ್ನಲ್ಲಿ ನೀವು ಕೀಯನ್ನು ಹಾಕಿ ರೊಟೇಷನ್ ಮಾಡಿದ್ರೆ ಒಂದೇ ಜಾ ಅಷ್ಟೇ ಏನಾಗುತ್ತೆ, ಇಲ್ಲಿ ಮೂಮೆಂಟ್ ಆಗುತ್ತೆ. ಹೀಗೆ ರೌಂಡ್ ಜಾಬನ್ನು ನಾವು ಏನು ಮಾಡ್ಬೋದು, 4 ಸ್ಲಾಟ್ನಲ್ಲಿ ಚೆಕ್ ಕೀಯನ್ನು ಇನ್ಸರ್ಟ್ ಮಾಡಿ ಆಪ್ರೇಟನ್ನು ಮಾಡಬೇಕು. ಆ ರೀತಿ ಮಾಡಿಕೊಂಡ್ರೆ ಮಾತ್ರ ನಮಗೇನಾಗುತ್ತೆ, ರೌಂಡ್ ಜಾಬ್ ತನ್ನ ಎಕ್ಸಿಸ್ನಲ್ಲಿ ಇರಬೇಕು, ಎಲಿಪ್ಸ್ ಆಕಾರ ಇರಬಾರ್ದು. ಹೀಗೆ ನಾವು ಉಪಯೋಗನ ಏನು ಮಾಡ್ತೀವಿ ಅಂತಂದರೆ ಇಲ್ಲಿ ಸರ್ಫೇಸ್ ಗೇಜ್ ಅಥವಾ ಯೂನಿವರ್ಸಲ್ ಸರ್ಫೇಸ್ ಗೇಜನ್ನು ಉಪಯೋಗ ಮಾಡ್ತೀವಿ, ಹೌದಾ? ಪ್ರಾಕ್ಟಿಕಲ್ ಸಂದರ್ಭದಲ್ಲಿ ಅಥವಾ ಈ ಲಾಕ್ಡೌನ್ ಕಂಪ್ಲೀಟ್ ಆದ ನಂತರ ನಾವು ಪ್ರಾಕ್ಟಿಕಲ್ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳ್ತೀನಿ ನಿಮಗೆ, ಹೌದು? ಆಮೇಲೆ ಡ್ಯೂ ಟು ದಿಸ್ ಕ್ವಾಲಿಟಿ ಆಫ್ ಹೋಲ್ಡಿಂಗ್ ದ ಜಾಬ್ ಫ್ರಾಮ್ ದ ಸೆಂಟರ್ ಆ್ಯಂಡ್ ರೊಟೇಟಿಂಗ್ ದ ಜಾಬ್ ಇಟ್ ಈಸ್ ಕಾಲ್ಡ್ ದ ಸೆಂಟರ್ ಲೇತ್. ಇಲ್ಲೂ ಏನಂತ ಹೇಳ್ತಾನಂತಂದ್ರೆ ಸೆಂಟರ್ ಲೇತ್ ಅಂದರೆ ಏನಂತೆ, ನಾವು ಆ ಜಾಬನ್ನು ಹೋಲ್ಡ್ ಮಾಡಿದ ನಂತರ ತನ್ನ ಒಂದು ಎಕ್ಸಿಸ್ನಲ್ಲೇ ತನ್ನ ಒಂದು ಪಾಯಿಂಟ್ನಲ್ಲೇ ಅದು ರೊಟೇಷನ್ ಆಗ್ತಿತ್ತು ಅಂತಂದ್ರೆ ಅಲ್ಲಿ ಕ್ವಾಲಿಟಿಯಾಗಿ ಹೋಲ್ಡ್ ಆಗಿರ್ತದೆ. ಚೆಕ್ನಲ್ಲಿ ಆ ಜಾಬು ಕ್ವಾಲಿಟಿಯಾಗಿ ಒಂದು ಉತ್ತಮ ಗುಣಮಟ್ಟವಾಗಿ ಅದು ಹೋಲ್ಡ್ ಆಗಿರುತ್ತೆ. ಆ ಹೋಲ್ಡ್ ಆಗಿರ್ತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಇಲ್ಲಿ ಸೆಂಟ್ರಾಗಿ ರೊಟೇಷನನ್ನು ಮಾಡ್ತೀವಿ. ಇದಕ್ಕೆ ಏನಂತ ಕರಿತೀವಿ ನಾವು, ಇಲ್ಲಿ ಸೆಂಟ್ರಲ್ ಲೇತ್ ಅಂತೇಳಿ ಒಂದು ಉಪಯೋಗನ ಹೇಳ್ತಾ ನಾವು. ನೆಕ್ಸ್ಟ್ ಏನು ಹೇಳ್ತದೆ, ವರ್ಕ್ ಕ್ಯಾನ್ ಬಿ ಹೆಲ್ಡ್ ಆನ್ ಎ ಚೆಕ್ ಆ್ಯಂಡ್ ಪೇಸ್ ಪ್ಲೇಟ್. ನಾವು ನಿನ್ನೆ ದಿವಸ ನೋಡಿದ್ದೀವಿ ಏನಂತ, ಚೆಕ್ ಎಲ್ಲಿ ಹೋಲ್ಡ್ ಮಾಡ್ತೀವಿ ನಾವು, ಅಥವಾ ಚೆಕ್ಕನ್ನು ನಾವು ಎಲ್ಲಿ ಇಡಬೇಕು, ಒಂದು ಬೇಸ್ ಪ್ಲೇಟಿಗೆ ಅಂತ ಕರೀತಾರೆ. ಆ ಬೇಸ್ ಪ್ಲೇಟಿಗೆ ನಾವು ಏನು ಮಾಡ್ತೀವಿ, ಚೆಕ್ಕನ್ನು ಅಟ್ಯಾಚ್ ಮಾಡ್ತೀವಿ. ಆ ಬೇಸ್ ಪ್ಲೇಟು ಮತ್ತು ಚೆಕ್ಕನ್ನು ಎರಡೂ ಕೂಡಿ ನಾವು ಚೆಕ್ನಲ್ಲಿರ್ತಕ್ಕಂಥ ಒಂದು ಸ್ಪಿಂಡಲ್ನ ಎಂಡಿಗೆ ಟಚ್ ಮಾಡ್ತೀವಿ. ಈಗ ನಿಮಗೂ ಆನ್ಲೈನ್ ಕ್ಲಾಸ್ ಮುಖಾಂತರ ನಿಮಗೆ ಈ ರೀತಿ ಥಿಯರಿ ಅರ್ಥ ಆಗುತ್ತೋ ಇಲ್ಲೋ, ಪ್ರಾಕ್ಟಿಕಲ್ ಸಂದರ್ಭದಲ್ಲಿ ನಿಮ್ಗೆ ಓಕೆ ಲೈವ್ ಆಗಿ ನೋಡಿದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತ ತಿಳ್ಕೊತೀನಿ. ಚೆಕ್ ಆ್ಯಂಡ್ ಪೇಸ್ ಪ್ಲೇಟ್ ಆರ್ ಮೌಂಟೆಡ್ ಆನ್ ಫ್ರಂಟ್ ಆಫ್ ಸ್ಪಿಂಡಲ್. ಓಕೆ, ಇಲ್ಲಿ ಹೇಳ್ತಾನೆ ನೋಡಿರಿ, ಏನಂತ ಹೇಳ್ತಾನು, ಚೆಕ್ ಮತ್ತು ಪೇಸ್ ಪ್ಲೇಟು. ಇಲ್ಲಿ ಚೆಕ್ಕನ್ನು ಡೈರೆಕ್ಟಾಗಿ ನಾವು ಆ ಮಷಿನ್ ಸ್ಪಿಂಡಲ್ಗೆ ಟಚ್ ಮಾಡ್ತಾನೆ ಅಂತಂದರೆ ಆಗೋದಿಲ್ಲ. ಜಸ್ಟ್ ಚೆಕ್ಕನ್ನು ರಿಮೂವ್ ಮಾಡಿ ಪೇಸ್ ಪ್ಲೇಟ್ನಲ್ಲೇ ನಾವು ರೌಂಡ್ ಜಾಬನ್ನು ಹೋಲ್ಡ್ ಮಾಡ್ತೀವಿ ಅಂತಂದರೆ ಅದು ಸಾಧ್ಯವಿಲ್ಲ. ಒಂದು ಸ್ಪಿಂಡಲ್ಗೆ ಪೇಸ್ ಪ್ಲೇಟನ್ನು ಟಚ್ ಮಾಡಿ ನಂತರ ಆ ಪೇಸ್ ಪ್ಲೇಟಿಗೆ ಚೆಕ್ ಅಟ್ಯಾಚ್ಮೆಂಟ್ ಆಗುತ್ತೆ, ಹೌದಾ? ಆ ಚೆಕ್ ಅಟ್ಯಾಚ್ಮೆಂಟ್ ಆಯಿತು ಅಂತಂದ್ರೆ ಓಕೆ, ಆ ಚೆಕ್ನಲ್ಲಿ ನಾವು ಜಾಬನ್ನು ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಅದ. ನೆಕ್ಸ್ಟ್, ಕಟಿಂಗ್ ಟೂಲ್ ಈಸ್ ಪೇಡ್ ಅಗೇನೆಸ್ಟ್ ವರ್ಕ್ ಆಫ್ಟರ್ ಹೋಲ್ಡಿಂಗ್ ಇಟ್ ಇನ್ ದ ಟೂಲ್ ಪೋಸ್ಟ್ ಫರ್ಮ್ಲಿ. ಇಲ್ಲಿ ಟೂಲ್ ಪೋಸ್ಟ್ ಬಗ್ಗೆ ಮತ್ತು ಟೂಲ್ ಬಗ್ಗೆ ಹೇಳ್ತಾನೆ. ಏನಂತಂದರೆ, ನೀವು ವರ್ಕನ್ನು ಕಂಪ್ಲೀಟಾಗಿ ಹೋಲ್ಡ್ ಮಾಡಿದ ನಂತರ ಎಲ್ಲಿ ಚೆಕ್ನಲ್ಲಿ, ಅದಾದ ನಂತರ ಏನು ಮಾಡಬೇಕು, ಟೂಲನ್ನು ಹೋಲ್ಡ್ ಮಾಡಬೇಕು. ಟೂಲ್ ಪೋಸ್ಟ್ನಲ್ಲಿ ಟೂಲನ್ನು ಹೋಲ್ಡ್ ಮಾಡಬೇಕು. ಆ ಟೂಲ್ ಪೋಸ್ಟ್ನಲ್ಲಿ ಟೂಲನ್ನು ಹೋಲ್ಡ್ ಮಾಡಿದ ನಂತರ ಏನು ಮಾಡಬೇಕು, ದ ವರ್ಕ್ rotates on its own axis and tool is moved parallel to work. When tool moves parallel to axis it produces cylindrical surface, and when it rotates at some angles it produces a taper surface. ಯಾವಾಗ ಇಲ್ಲಿ ನಾವು ಆ ವರ್ಕನ್ನು ಚೆಕ್ನಲ್ಲಿ ರೌಂಡ್ ಜಾಬನ್ನು ಹೋಲ್ಡ್ ಮಾಡಿದ ನಂತರ, ಟೂಲ್ ಫಸ್ಟ್ನಲ್ಲಿ ಟೂಲನ್ನು ಹೋಲ್ಡ್ ಮಾಡಿದ ನಂತರ ಮಷೀನನ್ನು ಆನ್ ಮಾಡ್ತೀವಿ. ಸ್ವಿಚ್ಚನ್ನು ಆನ್ ಮಾಡಿದ್ದೀವಿ ಅಂತಂದ್ರೆ ಕ್ಲಾಕ್ವೈಸ್ ಡೈರೆಕ್ಷನ್ನಲ್ಲಿ ನಮ್ಮ ಚೆಕ್ ರೊಟೇಷನ್ ಆಗ್ತದೆ. ಆ ಚೆಕ್ ರೊಟೇಷನ್ ಆಗ್ತದೆ, ಅದರ ಜೊತೆನೇ ವರ್ಕು ರೊಟೇಷನ್ ಆಗ್ತದೆ. ವರ್ಕ್ ರೊಟೇಷನ್ ಆಗ್ತಿರ್ತದೆ. ಅವಾಗ ನಾವು ಟೂಲ್ ಪೋಸ್ಟ್ ಒಳಗಡೆ ಟೂಲನ್ನು ಹೋಲ್ಡ್ ಮಾಡಿದ ನಂತರ ಆ ಟೂಲ್ ಪೋಸ್ಟನ್ನು ನಾವೇನು ಮಾಡಬೇಕು,
ವರ್ಕ್ನ ಒಂದು ಪ್ಯಾರಲಲ್ ಎಕ್ಸಿಸನ್ನು ತೊಗೊಂಡು ಬಂದಿಡಬೇಕು. ಆನಂತರ ನಾವೇನು ಮಾಡೋದು, ಅದನ್ನು ಪೀಡನ್ನು ಕೊಡೋದು. ಹೀಗೆ ಪೀಡನ್ನು ಕೊಡ್ತು ಅಂತಂದ್ರಲ್ಲಿ ಕಟಿಂಗ್ ಆಗುವಂಥ ಒಂದು ಸಿಚುವೇಷನಲ್ಲಿ ಸ್ಟಾರ್ಟ್ ಆಯಿತು. ಕಟ್ ಆಗ್ತಿತ್ತು ಅಂತಂದರೆ ಅವಾಗ ಏನು ಮಾಡೋದು, ಇಲ್ಲಿ ಟರ್ನಿಂಗನ್ನು ಆಪ್ರೇಷನ್ ಕಂಪ್ಲೀಟ್ ಮಾಡ್ಕೊಳ್ಳೋದು. ಆನಂತರ ಇಲ್ಲೇನು ಹೇಳ್ತದೆ, ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಎ ಲೇತ್ನ ಒಂದು ರಚನಾತ್ಮಕ ಲಕ್ಷಣಗಳ ಬಗ್ಗೆ ಈ ಹೇಳ್ತದೆ. ಏನಂತ, ಎ ಲೇತ್ ಶುಡ್ ಹ್ಯಾವ್ ಪ್ರೊವಿಷನ್. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಅಂಶಗಳ ಪ್ರಕಾರ ಲೇತನ್ನು ಕನ್ಸ್ಟ್ರಕ್ಷನ್ ಫ್ಯೂಚರ್ ಬಗ್ಗೆ ಹೇಳ್ತಾನೆ. ಏನಂತ ನಾವು ಆಲ್ರೆಡಿ ನೋಡಿದ್ದೀವಿ, ಆ ಪ್ಯಾರಾಗ್ರಾಫ್ನಲ್ಲಿ ನೋಡಿದ್ದೀವಿ. ಅವನೇ ಒಂದು ಸ್ವಲ್ಪ ಕೆಲವೊಂದಿಷ್ಟು ಪಾಯಿಂಟ್ಸ್ ರೂಪದಲ್ಲಿ ಕೊಟ್ಟಿದ್ದಾನೆ. ಹೌದಾ. ಫಸ್ಟ್ ಪಾಯಿಂಟ್ ಏನಂತ ಹೇಳ್ತದೆ, ಟು ಹೋಲ್ಡ್ ದ ಕಟಿಂಗ್ ಟೂಲ್ ಆ್ಯಂಡ್ ಫೀಡ್ ಇಟ್ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ರೊಟೇಷನ್. ಏನು, ಟು ಹೋಲ್ಡ್ ದ ಕಟಿಂಗ್ ಟೂಲ್. ಓಕೆ, ಕಟಿಂಗ್ ಟೂಲನ್ನು ಹೋಲ್ಡ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಟೂಲ್ ಪೋಸ್ಟ್ ಮಾಡುತ್ತೆ. ಆ ಟೂಲ್ ಪೋಸ್ಟನ್ನು ಹೋಲ್ಡ್ ಮಾಡ್ತಕ್ಕಂಥದ್ದು ಅಥವಾ ಅಟ್ಯಾಚ್ ಮಾಡ್ತಕ್ಕಂಥದ್ದು ಅಥವಾ ಫಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು ಲೇತ್ ಮಷಿನ್. ಹೌದಾ. ಇಲ್ಲಿ ಅದರ ಒಂದು ಕನ್ಸ್ಟ್ರಕ್ಷನ್, ಅದರ ಒಂದು ರಚನೆ. ಹೀಗಾಗಿ ನಾವು ಕಟಿಂಗ್ ಟೂಲನ್ನು ಹೋಲ್ಡ್ ಮಾಡಿದ ನಂತರ ಏನು ಮಾಡಬೇಕು, ಫೀಡನ್ನು ಕೊಡಬೇಕು, ಒತ್ತಡವನ್ನು ಕೊಡಬೇಕು ಅಥವಾ ಪ್ರೆಷರನ್ನು ಕೊಡಬೇಕು ಅಥವಾ ಮೂಮೆಂಟನ್ನು ಮಾಡಬೇಕು. ಯಾವುದರ ವಿರುದ್ಧವಾಗಿ ನಮ್ಮ ವರ್ಕ್ ಏನು ರೊಟೇಷನ್ ಆಗ್ತದಲ್ಲ, ಎಂಟಿ ಕ್ಲಾಕ್ ವೈಸ್ ರೊಟೇಷನ್ ಆಗ್ತದಲ್ಲ, ಅದರ ವಿರುದ್ಧವಾಗಿ ನಾವೇನು ಮಾಡಬೇಕು, ಟೂಲನ್ನು ಕಟಿಂಗ್ ಪೊಸಿಷನ್ಗೆ ಕೊಡಬೇಕು. ಎರಡನೇ ಪಾಯಿಂಟ್ ಏನು ಹೇಳ್ತದ, ಟು ಹ್ಯಾವ್ ಪಾರ್ಟ್ಸ್. ಇಲ್ಲಿ ನೋಡಿ, ಲೇತ್ ಮಷೀನಲ್ಲಿ ಕೆಲವೊಂದಿಷ್ಟು ಭಾಗಗಳದಾವಂಥ, ಪಾರ್ಟ್ಸ್ಗಳು ಒಳಗೊಂಡಿರ್ತಾವಂಥ. ಅವು ಯಾವುವು, ಫಿಕ್ಸ್ಡ್ ಆ್ಯಂಡ್ ಸ್ಲೈಡಿಂಗ್. ನಾವು ನೋಡ್ತೀವಿ, ಯಾವ ಮೂಮೆಂಟ್ ಆಗೋದಿಲ್ಲೋ, ಯಾವ ಸ್ಲೈಡ್ ಆಗೋದಿಲ್ಲೋ ಅವು ಫಿಕ್ಸ್ ಆಗಿರ್ತದೆ. ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಮೂಮೆಂಟ್ ಆಗ್ತವೆ. ಬೆಡ್ ಮೇಲ್ಗಡೆ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ಮೂಮೆಂಟ್ ಆಗ್ತವೆ. ಇದಕ್ಕೆ ನಾವು ಸ್ಲೈಡಿಂಗ್ ಪಾರ್ಟ್ಸ್ ಅಂತ ಕರಿತೀವಿ. ಅಂದರೆ ಆ ಒಂದು ಲೇತ್ ಮಷೀನ್ ಒಳಗೊಂಡಿರ್ತಕ್ಕಂಥ ಭಾಗಗಳು, ಒಂದು ಫಿಕ್ಸ್ ಮತ್ತು ಇನ್ನೊಂದು ಸ್ಲೈಡಿಂಗ್. ಟು ಗೆಟ್ ಎ ರಿಲೇಟಿವ್ ಮೂಮೆಂಟ್ ಆಫ್ ದ ಕಟಿಂಗ್ ಟೂಲ್ ವಿತ್ ರೆಸ್ಪೆಕ್ಟ್ ಟು ದ ರೊಟೇಷನ್ ಆಫ್ ದ ವರ್ಕ್. ನಾವು ಮಾಡ್ತೀವಿ. ಏನಂತ ಇಲ್ಲಿ ಒಂದು ರಿಲೇಟಿವ್, ಒಂದು ಸಂಬಂಧವನ್ನು ಹೊಂದಿರತಕ್ಕಂಥವು ಯಾವುವು, ಆ ಕಟಿಂಗ್ ಟೂಲ್ ಆಗಿರ್ಬೋದು, ನೀವು ರೊಟೇಷನಲ್ಲಿ ಇರ್ತಕ್ಕಂಥ ಅಥವಾ ರೊಟೇಷನ್ನಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ನಮ್ಮ ವರ್ಕ್ ಆಗಿರ್ಬೋದು, ಅವೆರಡು ರಿಲೇಟಿವ್. ಅದರ ಒಂದು ಸಂಬಂಧ ಚಲೋ ಇರಬೇಕು. ಸಂಬಂಧ ಚಲೋ ಇತ್ತಂದರೆ ನಾವು ಹೊರಗಿನ ಪ್ರಪಂಚದಲ್ಲಿ ನೋಡ್ತೀವಿ ಅಥವಾ ನಮ್ಮ ಕೆಲಸದಲ್ಲೇ ನೋಡ್ತೀವಿ. ಹೌದಾ. ರಿಲೇಟಿವ್ ಸ್ವಲ್ಪ ಚಲೋ ಇತ್ತಂದ್ರೆ, ಮೂಮೆಂಟ್ ಆಗಿತ್ತು ಅಂತಂದರೆ, ಇಲ್ಲಿ ಕಟಿಂಗ್ ನಾವು ಕೊಟ್ಟಿರ್ತಕ್ಕಂಥ ಅಥವಾ ನಾವು ಊಹೆ ಮಾಡಿಕೊಳ್ತಕ್ಕಂಥ ಜಾಬ್ ನಮ್ಮ ಕೈಯಲ್ಲಿ ಸಿಗ್ತದೆ. ಇಲ್ಲ ಅಂತಂದರೆ ಅದು ಜಾಬ್ ಆಗಿರಲ್ಲ. ಹೌದಾ. ಅದು ಡೈಮೆನ್ಷನಲ್ ಇನ್ಅಕ್ಯುರೇಟ್ ಆಗಿರ್ಬೋದು ಅಥವಾ ಡೈಮೆನ್ಷನಲ್ ಆಗಿರ್ಬೋದು. ಹೌದು, ಶೇಪ್ ನಮ್ಗೆ ಅಂದ್ಕೊಳ್ತಕ್ಕಂಥದ್ದು ಸಿಗೋದಿಲ್ಲ. ಹಾಗಾಗಿ ಇಲ್ಲಿ ಫಿಕ್ಸ್ಡ್ ಆಗಿರ್ತಕ್ಕಂಥ ಪಾರ್ಟ್ಸ್ ಆಗಿರ್ಬೋದು, ಸ್ಲೈಡಿಂಗ್ ಆಗಿರ್ತಕ್ಕಂಥ ಪಾರ್ಟ್ಸ್ ಆಗಿರ್ಬೋದು, ತಮ್ಮ ರಿಲೇಟಿವನ್ನು ಕಾಯ್ಕೊಂಡಿರಬೇಕು. ಹೌದು. ನೆಕ್ಸ್ಟ್ ಏನು ಹೇಳ್ತದೆ, ಇನ್ ಲಾಸ್ಟ್ ಪಾಯಿಂಟ್, ಟು ಹ್ಯಾವ್ ಎಕ್ಸಸರೀಸ್ ಆ್ಯಂಡ್ ಅಟ್ಯಾಚ್ಮೆಂಟ್ಸ್ ಫಾರ್ ಪರ್ಫಾರ್ಮಿಂಗ್ ಅ ಡಿಫ್ರೆಂಟ್ ಆಪ್ರೇಷನ್. ಇಲ್ಲಿ ನಾವು ಒಂದೇ ಒಂದು ಆಪ್ರೇಷನ್ನ ಮಾಡಲಿಕ್ಕಾಗಿ ನಾವು ಲೇತನ್ನು ಉಪಯೋಗ ಮಾಡ್ತೀವಿ ಅಂತ ನಾವು ಈಗಾಗಲೇ ನೋಡಿದ್ದೀವಿ. ಯಾವುವು, ಈ ಮೇಲ್ಗಡೆ ಇರ್ತಕ್ಕಂಥ ಪ್ಯಾರಾಗ್ರಾಫ್ನಲ್ಲಿ. ಏನಂತ, ಯಾವ ಒಂದು ಮಷಿನ್ನಲ್ಲಿ ಟರ್ನಿಂಗ್ ಆಪ್ರೇಷನನ್ನು ನಾವು ಕೈಗೊಳ್ತೀವೋ ಆ ಮಷಿನ್ಗೆ ಲೇತ್ ಮಷಿನ್ ಅಂತೇಳಿ ಕರೀತಾರಂತೆ ಅಂದಿವಿ. ಓಕೆ. ಹೌದಾ. ಇಲ್ಲಿ ಲಾಸ್ಟ್ ಪಾಯಿಂಟ್ ಏನು ಹೇಳ್ತದೆ ಅಂತಂದರೆ, ಈ ಮಷಿನ್ನಲ್ಲಿ ನಾವು ಬೇರೆ ಬೇರೆ ಆಗಿರ್ತಕ್ಕಂಥ ಆಪ್ರೇಷನ್ಗಳನ್ನು, ಕ್ರಿಯೆಗಳನ್ನು ಕೈಗೊಳ್ತೀವಿ ಅಂತ. ಅವು ಯಾವುವು ಅನ್ನೋದನ್ನು ಇಲ್ಲಿವರೆಗೆ ನಾವು ನೋಡಿಲ್ಲ. ಓಕೆ. ಇಲ್ಲಿವರೆಗೆ ನಾವು ಮಾಡಿಲ್ಲ. ಸೊ ಯಾವುವು, ಅದು ಪ್ಲೇನ್ ಟರ್ನಿಂಗ್ ಆಗಿರ್ಬೋದು, ಟೇಪರ್ ಟರ್ನಿಂಗ್ ಆಗಿರ್ಬೋದು, ಅಂಡರ್ ಕಟಿಂಗ್ ಆಗಿರ್ಬೋದು, ನರ್ಲಿಂಗ್ ಆಪ್ರೇಷನ್ ಆಗಿರ್ಬೋದು, ಥ್ರೆಡ್ ಕಟಿಂಗ್ ಆಪ್ರೇಷನ್ ಆಗಿರ್ಬೋದು. ಹೌದಾ. ಇವೆಲ್ಲ ಆಪ್ರೇಷನನ್ನು ಮಾಡಬೇಕಾದ್ರೆ ಕೆಲವೊಂದಿಷ್ಟು ಪಾರ್ಟ್ಸ್ಗಳು ನಮಗೆ ಎಕ್ಸ್ಟ್ರಾ ಆಗಿ ಸಿಗ್ತಾವೆ. ಅವಕ್ಕೆ ನಾವು ಎಕ್ಸಸರೀಸ್ ಮತ್ತು ಅಟ್ಯಾಚ್ಮೆಂಟ್ಸ್ ಅಂತ ಕರಿತೀವಿ. ಹೌದಾ. ಲೇತ್ ಮಷಿನ್ನಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಭಾಗಗಳನ್ನು ಹೊರತುಪಡಿಸಿ ನಾವೇನಾದರೂ ಉಪಯೋಗ ಮಾಡಿರ್ತಕ್ಕಂಥ ಭಾಗಗಳನ್ನು ನಾವಿಲ್ಲಿ ಎಕ್ಸಸರೀಸ್ ಮತ್ತು ಅಟ್ಯಾಚ್ಮೆಂಟ್ಸ್ ಅಂತ ಕರಿತೀವಿ. ಹೌದಾ. ಫಾರ್ ಎಕ್ಸಾಂಪಲ್ ನಮಗೆ ಹೇಳಬೇಕು ಅಂತಂದರೆ, ಲೇತ್ನ ಬೆಡ್ ಲೆಂತ್ 5 ಫೀಟ್ ಅದ. ನಿನ್ನೆ ದಿವಸ ನಾವು ನೋಡಿದ್ದೀವಿ. 10 ಫೀಟ್ ಆರ್ 12 ಫೀಟ್ ಲೆಂತ್ ಇರ್ತಕ್ಕಂಥ ನಮ್ಮ ಜಾಬನ್ನು ಅಲ್ಲಿ ಹೋಲ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದಾ. ನಾರ್ಮಲಾಗಿ ಸಾಧ್ಯ ಇಲ್ಲ. ಆದರೆ ನಾವು ಕಂಪಲ್ಸರಿ ಅದನ್ನು ನಾವು ಹೋಲ್ಡ್ ಮಾಡಲೇಬೇಕು. ಅವಾಗ ಏನು ಮಾಡ್ತೀವಿ, ಇಲ್ಲಿ ಟೇಲ್ ಸ್ಟಾಕ್ ಅಂತೇಳಿ ಅದ.
ಹೌದಾ. ಆ ಟೇಲ್ ಸ್ಟಾಕನ್ನು ನಾವು ರಿಮೂವ್ ಮಾಡಿ ಕೆಳಗಡೆ ಇಡ್ತೀವಿ. ರಿಮೂವ್ ಮಾಡಿ ಇಟ್ಟಿವಿ ಅಂತಂದರೆ ಈ ಚಕ್ರಿಂದ ಏನು ರೌಂಡ್ ರೋಡ್ ಲೆಂತ್ ಇರ್ತದಲ್ಲ, ಅದು ಆ ಲೇತ್ನ ಮೆಷಿನ್ಗಿಂತನೂ ಜಾಸ್ತಿ ಉದ್ದನೆಯಾಗಿರ್ತಕ್ಕಂಥದ್ದು ಹೊರಗಡೆ ಬರ್ತದೆ. ಇವು ನಮ್ಗೆ ಏನು ವೇಟ್ ಜಾಸ್ತಿ ಇರೋ ಕಾರಣಕ್ಕಾಗಿ ಚೆಕ್ನಲ್ಲಿರ್ತಕ್ಕಂಥ ಒಂದು ಎಂಡು ಅಲ್ಲೇ ಇರ್ತದೆ, ಇನ್ನೊಂದು ಎಂಡು ಫ್ಲೋರ್ ಟಚ್ ಆಗಬೋದು, ನೆಲಕ್ಕೆ ಟಚ್ ಆಗ್ಬೋದು. ಹಾಗಾಗಿ ಅದರ ಸಪೋರ್ಟಿಗಾಗಿ ನಾವು ಸ್ಟ್ಯಾಂಡ್ ಅಥವಾ ಸಪೋರ್ಟ್ ಸ್ಟ್ಯಾಂಡ್ ಅಂತ ಕರಿತೀವಿ. ಇದಕ್ಕೆ ನಾವು ಅಟ್ಯಾಚ್ಮೆಂಟ್ಸ್ ಅಂತ ಅಂತೀವಿ. ಹೌದಾ. ನೆಕ್ಸ್ಟ್ ಏನು ಹೇಳ್ತದೆ, ದ ಫಾಲೋವಿಂಗ್ ಆರ್ ದ ಮೇನ್ ಪಾರ್ಟ್ಸ್ ಆಫ್ ಎ ಲೇತ್. ಫಿಗರ್ ನಂಬರ್ 1. ಈ ಫಿಗರ್ ನಂಬರ್ 1ದಲ್ಲಿ ನಾವು ಕೆಲವೊಂದಿಷ್ಟು ಮೇನ್ ಪಾರ್ಟ್ಸ್ಗಳನ್ನು ಅಷ್ಟೇ ಇಲ್ಲಿ ಕೊಟ್ಟಿದ್ದಾನೆ. ಹೌದಾ. ಆ ಮೇನ್ ಪಾರ್ಟ್ಸ್ಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಅವು ಯಾವುವು? ಒಂದು ಹೆಡ್ ಸ್ಟಾಕ್. ಇಲ್ಲಿ ಮೇನ್ ಆಗಿ ನೋಡ್ತಕ್ಕಂಥ ನಾವು ಈ ರೈಟ್ ಹ್ಯಾಂಡ್ ಸೈಡ್ದೊಳಗಡೆ ಟೇಲ್ ಸ್ಟಾಕು, ಲೆಫ್ಟ್ ಹ್ಯಾಂಡ್ ಸೈಡ್ದೊಳಗಡೆ ಹೆಡ್ ಸ್ಟಾಕ್. ಹೌದಾ. ಸೆಂಟರ್ ಒಂದು ಕ್ಯಾರೇಜ್ ಅಂತಕ್ಕಂಥದ್ದು ಅದ. ಈ 3 ಭಾಗವನ್ನು ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಏನು ಸಬ್ ಪಾರ್ಟ್ಸ್ಗಳನ್ನು ನಾವು ನೋಡ್ಕೊತ ಹೋಗ್ತೀವಿ. ಅದನ್ನು ಹೊರತುಪಡಿಸಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾನೆ. ಏನು? ಹೆಡ್ ಸ್ಟಾಕ್, ಟೇಲ್ ಸ್ಟಾಕ್, ಕ್ಯಾರೇಜ್, ಕ್ರಾಸ್ ಸ್ಲೈಡ್, ಕಾಂಪೌಂಡ್ ಸ್ಲೈಡ್, ಬೆಡ್, ಕ್ವಿಕ್ ಚೈನ್ ಗೇರ್ ಬಾಕ್ಸ್, ಲೆಗ್ಸ್, ಫೀಡ್ ಶಾಫ್ಟ್, ಲೀಡ್ ಸ್ಕ್ರೂ. ಹೌದಾ. ಎಲ್ಲವೂ ಈ ಫಿಗರ್ ನಂಬರ್ 1ದಲ್ಲಿ ಇದ್ದಾವೆ. ನೀವು ಪೋಸ್ ಮಾಡಿ ಸರಿಯಾಗಿ ನೋಡ್ಕೊಳ್ರಿ. ಅದಾದಮೇಲೆ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎ ಲೇತ್. ಹೌದಾ. ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎ ಲೇತ್. ಈ ಫಿಗರ್ ನಂಬರ್ 2ನಲ್ಲಿ ಒಂದು ಅಂಶ ನಮಗೆ ಗೊತ್ತಾಗ್ತದೆ. ಏನು? ಲೇತ್ ಮೆಷಿನ್ ಮೇಲ್ಗಡೆ ಜಾಬನ್ನು ಹೋಲ್ಡ್ ಮಾಡಿದ ನಂತರ ಆ ಜಾಬ್ ಹೆಂಗೆ ರೊಟೇಷನ್ ಆಗ್ತದೆ ಮತ್ತು ನಾವು ಕಟ್ಟಿಂಗ್ ಟೂಲನ್ನು ಯಾವ ರೀತಿ ಫೀಡ್ ಕೊಡಬೇಕು ಅನ್ನೋದನ್ನು ಈ ಫಿಗರ್ ನಂಬರ್ 2ದಲ್ಲಿ ನಮಗೆ ಲೈನ್ ಡಯಾಗ್ರಾಮ್ ಆಗಿ ತೋರಿಸಿದ್ದಾನೆ. ಹೌದಾ. ಒಂದು ಕಡೆ ಫೇಸ್ ಪ್ಲೇಟ್ ಐತೆ, ಅಂದರೆ ಇದನ್ನು ನೀವು ಚೆಕ್ ಅಂದ್ಕೊಳ್ಬೋದು ಫಾರ್ ಎಕ್ಸಾಂಪಲಾಗಿ. ಆನಂತರ ಇನ್ನೊಂದು ಇಲ್ಲಿ ಮೇನ್ ಮೋಷನ್ ಅಂತ ಇದೆ. ಅದು ಯಾವ ರೀತಿ ಡೈರೆಕ್ಷನ್ನಲ್ಲಿ ರೊಟೇಷನ್ ಆಗ್ತದೆ ನಮ್ಮ ಜಾಬು? ಕ್ಲಾಕ್ ವೈಸ್ ಡೈರೆಕ್ಷನ್. ಆನಂತರ ಈ ಕ್ಲಾಕ್ ವೈಸ್ ಡೈರೆಕ್ಷನ್ಗೆ ವಿರುದ್ಧವಾಗಿ ಅಗೇನೆಸ್ಟ್ ಕಟಿಂಗ್ ಟೂಲನ್ನು ಫೀಡನ್ನು ಕೊಡೋದು, ಫೀಡ್ ಮತ್ತು ಮೋಷನನ್ನು ಮಾಡೋದು. ನಾವು ಲೆಫ್ಟ್ ಹ್ಯಾಂಡ್ ಸೈಡನ್ನು ಏನು ಮಾಡ್ತೀವಿ? ಫೀಡನ್ನು ಕೊಡ್ತೀವಿ, ಪ್ರೆಷರನ್ನು ಕೊಡ್ತೀವಿ. ಆ ಪ್ರೆಷರನ್ನು ಕೊಡೋ ಮುಖಾಂತರ ನಾವು ಇಲ್ಲಿ ಆ ರಾ ಮಟೀರಿಯಲನ್ನು ರಿಮೂವ್ ಮಾಡ್ಬೋದು. ಹೌದಾ. ಇದು ಈ ಕ್ಲಾಸ್ನಲ್ಲಿ ನಾವು ನೋಡಿದ್ದೀವಿ. ಯಾವುದು? ಕನ್ಸ್ಟ್ರಕ್ಷನಲ್ ಫ್ಯೂಚರ್ಸ್ ಆಫ್ ಎ ಲೇತ್. ಇದು ಇನ್ನೊಂದು ಸಾರಿ ನೀವು ರಿಪೀಟ್ ಆ್ಯಂಡ್ ಅಗೇನ್ ರಿಪೀಟ್ ನೋಡ್ತಾ ಹೋಗ್ರಿ. ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.